श्रीगुरुभ्यो नमः हरिः ओम्। ॐ नमो भगवते वासुदेवाय नमः। ॐ गणपतये नमः। ॐ मातृभ्यो नमः, पितृभ्यो नमः। ॐ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಕೃಷ್ಣ ಪರಮಾತ್ಮರು ಹಲವಾರು ಉಪದೇಶಗಳನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆ ಎಂಬ ಮಹಾಕಾವ್ಯದಲ್ಲಿ ನೀಡಿರುವ ಉಪದೇಶಗಳು ಅತ್ಯಂತ ಪ್ರಮುಖವಾದವು. ಅದರಲ್ಲಿ ಒಂದು ಪ್ರಮುಖ ಉಪದೇಶ ಹೀಗಿದೆ: ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಅರ್ಥ, ನೀವು ಕರ್ಮಕ್ಕೆ ಮಾತ್ರ ಹಕ್ಕು ಹೊಂದಿದ್ದೀರಿ, ಆದರೆ ಕರ್ಮಫಲಕ್ಕೆ ನೀವು ಹಕ್ಕು ಹೊಂದಿಲ್ಲ. ಹೀಗಾಗಿ ನೀವು ಕರ್ಮವನ್ನು ಮಾಡುವಾಗ ಫಲವನ್ನು ಕುರಿತು ಚಿಂತನೆಯನ್ನು ಮಾಡದಿರಿ ಎಂದು ಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಇದರ ವಿವರಣೆ: ಈ ಉಪದೇಶವು ಯೋಗದ ತತ್ವಶಾಸ್ತ್ರದಲ್ಲಿ ನಿಷ್ಠಾ ಅಥವಾ ಸ್ವಯಂ ಕರ್ಮ ಎಂಬ ತತ್ವವನ್ನು ವಿವರಿಸುತ್ತದೆ. ಇದು ನಮ್ಮ ಕಾರ್ಯಗಳನ್ನು ನಿಸ್ವಾರ್ಥವಾಗಿ, ನಿರೀಕ್ಷೆಯಿಲ್ಲದೆ ಮತ್ತು ಫಲವನ್ನು ವಿಧೂರವಾಗಿ ಮಾಡಲು ಕರೆದೊಯ್ಯುತ್ತದೆ ಎಂದು ಶ್ರೀಕೃಷ್ಣನು ಈ ಉಪದೇಶದ ಮೂಲಕ ಕರ್ಮವನ್ನು ತನ್ನದೇ ಆದ ಧರ್ಮ ಮತ್ತು ಜೀವನದ ಕರ್ತವ್ಯದ ರೂಪದಲ್ಲಿ ನಡೆಸಬೇಕು ಎಂದು ಸೂಚಿಸುತ್ತಾರೆ. ಈ ತತ್ವವು ಯೋಗ ಮತ್ತು ಧರ್ಮದ ಮಾರ್ಗವನ್ನು ತಲುಪಲು ನಮ್ಮ ಕ್ರಿಯೆಗಳಲ್ಲಿ ಶ್ರದ್ಧೆ ಮತ್ತು ಸಮರ್ಪಣೆಯನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮರು ತಿಳಿಸಿದ್ದಾರೆ. ಎಲ್ಲ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಜೈ ಶ್ರೀರಾಮ್.